ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಸ್, ನಾವೆಲ್ಲರೂ ಕೂಡ, ನಾವು ಮಾತ್ರ ಅಲ್ಲ, ಪ್ರತಿ ಭೂಲೋಕದ ಮೇಲೆ ಇರತಕ್ಕಂತ ಎಲ್ಲಾ ಜನರಿಗೂ ಸಂತೋಷ ತಂದಿರತಕ್ಕಂತ ಒಂದು ಸಮಯ ಅದೇನಾದ್ರೂ ಇದೆ ಅಂದ್ರೆ ಅದು ಯೇಸು ಕ್ರಿಸ್ತನ ಜನನ ಮಾತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟೋ ಮನುಷ್ಯರು ದೇವರನ್ನ ಹುಡುಕುತ್ತಾ ಹೋಗುತ್ತಾ ಇರಬೇಕಾದ್ರೆ ಒಂದು ಸಂಹಾರ ಅಂತ, ಉಪಸಂಹಾರ ಎಂಬುದಾಗಿ, ಅಂದ್ರೆ ಕನ್ಕ್ಲೂಷನ್ಗೆ ಬಂದ್ರು. ಏನೆಂಬುದಾಗಿ, ನಾವು ಎಷ್ಟು ಹುಡುಕಿದರೂ ಕೂಡ ದೇವರನ್ನ ಸೇರಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ದೇವರೇ ನಮ್ಮನ್ನ ಹುಡುಕಿ ಈ ಲೋಕಕ್ಕೆ ಬರಬೇಕು, ಅವಾಗ ಮಾತ್ರ ನಾವು ಆತನನ್ನ ಕಂಡುಕೊಳ್ಳುವೆವು ಎನ್ನುವಂತ ಒಂದು ಅದು ಕನ್ಕ್ಲೂಷನ್ ಕೊಟ್ಟಿರುವಂತದ್ದು. ಅಮೆರಿಕದವರು, ಇಂಗ್ಲೆಂಡ್ ಅವರು ಆಗಿದ್ರೆ ಬೇರೆ ಮಾತ್ರ. ಆ ಕನ್ಕ್ಲೂಷನ್ ಕೊಟ್ಟಿರುವಂತದ್ದು ಭಾರತೀಯ ದೇಶದ ಬ್ರಾಹ್ಮಣೋತ್ತಮರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರು ಅನೇಕವಾಗಿರ್ತಕ್ಕಂಥ ಮಾರ್ಗಗಳ ಮೂಲಕವಾಗಿ ಏನ್ ಮಾಡಿದ್ರು, ದೇವರನ್ನ ಹುಡುಕುತ್ತಾ ಏನ್ ಮಾಡಿದ್ರು ಪ್ರಿಯರೇ, ಹೋದ್ರು ಪ್ರಿಯರೇ. ಮೊದಲನೇದಾಗಿ ಅವರು ಕರ್ಮ ಮಾರ್ಗವನ್ನ ಅನುಸರಿಸಿದ್ರು. ಕರ್ಮ ಮಾರ್ಗ ಅಂದ್ರೆ ತಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವನ್ನ ಒಳ್ಳೆಯ ಕಾರ್ಯಗಳ ಮೂಲಕವಾಗಿ ಕ್ಯಾನ್ಸಲ್ ಮಾಡುವಂತದ್ದು. ಆ ಕರ್ಮ ಮಾರ್ಗವನ್ನ ಅವರು ಆರಿಸಿಕೊಂಡಂತ ಸಮಯದಲ್ಲಿ ಆ ಬ್ರಾಹ್ಮಣೋತ್ತಮರು ಮಾನವರ ಪ್ರತಿ ಪಾಪಗಳು ಹೋಗ್ಬೇಕಾದ್ರೆ ಯಜ್ಞ ನಡಿಬೇಕು ಅಂತೇಳಿ ಆ ಕರ್ಮ ಮಾರ್ಗದಲ್ಲಿ 6 ರೀತಿಯ ಯಜ್ಞಗಳನ್ನ ಮಾಡಿದ್ರು. ಮೊದಲನೇದಾಗಿ ಅಶ್ವಮೇಧ, ಕುದುರೆಗಳನ್ನ ಬಲಿ ಕೊಟ್ಟರು, ದೇವರಿಗೆ ಯಾವ ಪ್ರಯೋಜನ ಆಗಲಿಲ್ಲ. ಆಮೇಲೆ ಅಜಮೇಧ, ಕುರಿಗಳನ್ನ ಬಲಿ ಕೊಟ್ಟರು, ಕುದುರೆಗಳನ್ನ ಬಲಿ ಕೊಟ್ಟರು, ಅದರ ರಕ್ತವನ್ನು ಕೊಟ್ಟರು, ಆದ್ರೂ ಕೂಡ ಯಾವ ಪ್ರಯೋಜನವಾಗಲಿಲ್ಲ. ಸ್ವತಃ ನರಮೇಧವನ್ನು ಕೂಡ ಅವರು ಮಾಡಿದ್ರು. ಮನುಷ್ಯರ ಅಹಮ್ಮನ್ನ ಬಲಿ ಕೊಟ್ಟರು, ಆದ್ರೂ ಕೂಡ ಯಾವ ಪ್ರಯೋಜನವಾಗಲಿಲ್ಲ. ದೇವರು ಅವರಿಗೆ ಒಲಿಯಲೇ ಇಲ್ಲ. ಆಮೇಲೆ ವಾಜಪೇಯ, ರಾಜಸೂಯ ಎನ್ನುವಂತವುಗಳನ್ನ ಮಾಡಿದಾಗ್ಲೂ ಕೂಡ ದೇವರು ಅವರಿಗೆ ಒಲಿಯಲೇ ಇಲ್ಲ. ಆ ಸಂದರ್ಭದಲ್ಲಿ ಈ ಕರ್ಮ ಮಾರ್ಗದಿಂದ ನಾವು ದೇವರನ್ನ ಸೇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅವರು ಜ್ಞಾನ ಮಾರ್ಗ ಕಡೆಗೆ ಹೋದ್ರು. ಆ ಜ್ಞಾನ ಮಾರ್ಗದಲ್ಲಿ ಪತಂಜಲಿ ಬಂದ. ಆ ಪತಂಜಲಿ, ನಾವು ದೇವರನ್ನ ಒಲಿಸಿಕೊಳ್ಳಬೇಕಾದ್ರೆ ಜ್ಞಾನದ ಮೂಲಕವಾಗಿಯೇ ನಾವು ದೇವರನ್ನ ಒಲಿಸಿಕೊಳ್ಳಬಹುದು ಅಂತೇಳಿ ಯೋಗ ಎನ್ನುವಂಥದ್ದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆ ಸಮಯದಲ್ಲಿ ಯೋಗ ಎನ್ನುವಂತ ಪದ, ಯುಗ್ ಎನ್ನುವಂತ ಸಂಸ್ಕೃತ ಪದದಿಂದ ಬಂದಿರುವಂತದ್ದು. ಅದರ ಅರ್ಥ ಏನಂದ್ರೆ ಕಲಿತುಕೊಳ್ಳುವಂಥದ್ದು, ಕೂಡಿಕೊಳ್ಳುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂದ್ರೆ ಮನುಷ್ಯ ಮತ್ತು ದೇವರು ಒಂದಾಗಿ ಸಮ್ಮೇಳನವಾಗುವಂತದ್ದೇ ಆ ಯೋಗ ಎನ್ನುವಂತ ಒಂದು ಅರ್ಥ ಪ್ರಿಯರೇ. ಆ ಯೋಗ ತಂದಿರ್ತಕ್ಕಂಥ ಪತಂಜಲಿ, ದೇವರು ಅನಂತ, ನಾವು ಸ್ವಲ್ಪ ಕಾಲದವರು ಅಂತೇಳಿ ಆ ಒಂದು ಯೋಗವನ್ನು ತಂದ್ರೆ, ಈ ಹೊತ್ತಿನ ದಿನ ಆ ಯೋಗವನ್ನ ಏನಂತ ಹೇಳ್ತಾ ಇದ್ದಾರೆ, ಯೋಗ ನಾವು ಮಾಡಿದ್ರೆ ನಾವೇ ದೇವರು, ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಹಲ್ಲೆಲೂಯಾ. ಒಂದು ವೇಳೆ ಮನುಷ್ಯನೇ ದೇವರಾದ್ರೆ, ಮನುಷ್ಯನಿಗೆ, ದೇವರಾಗಿರುವಂತ ಮನುಷ್ಯನಿಗೆ ಮರವು ಎನ್ನುವಂಥದ್ದು ಇರುತ್ತಾ? ಹೋದ ವರ್ಷ ಈ ದಿನದಲ್ಲಿ ಏನು ಮಾಡಿದ್ದೇನೆ ಎನ್ನುವಂತ ಒಂದು ಸ್ಥಿತಿ ಗೊತ್ತಿರುತ್ತಾ? ಅವನಿಗೆ ಗೊತ್ತಿರೋದಿಲ್ಲ. ಹಲ್ಲೆಲೂಯಾ. ಯೋಗವು ಕೂಡ ಫೇಲ್ ಆಯ್ತು. ಆ ಒಂದು ಸಮಯದಲ್ಲಿ ದ್ವೈತ, ಅದ್ವೈತ ಎನ್ನುವಂತ 2 ಮಾರ್ಗಗಳ ಮೂಲಕವಾಗಿ ದೇವರನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ರು. ಶಂಕರಾಚಾರ್ಯರು ಬಂದು ದೇವರು ನಮ್ಮಲ್ಲೇ ಇರ್ತಾನೆ, ನಾವೇ ದೇವರು ಅಂತೇಳಿ ಹೇಳಿದ್ರು. ಮಧ್ವಾಚಾರ್ಯರು ದೇವರೇ ಬೇರೆ, ಮನುಷ್ಯರೇ ಬೇರೆ, ನಾವು ದೇವರನ್ನ ಸೇರಿಕೊಳ್ಬೇಕಾದ್ರೆ ಒಂದು ಮಾರ್ಗವನ್ನು ಅನುಸರಿಸಬೇಕಂತ ಹೇಳಿದ್ರು ಪ್ರಿಯರೇ. ಆದ್ರೂ ಕೂಡ ದೇವರನ್ನ ಒಲಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಕ್ರಿಸ್ತ ಶಕದಲ್ಲಿ ಭಕ್ತಿ ಮಾರ್ಗದ ಕಡೆಗೆ ಅವರು ಬಂದ್ರು. ಭಕ್ತಿ ಮಾರ್ಗವನ್ನ ಮಾಡುತ್ತಿರ್ಬೇಕಾದ್ರೆ ಒಂದು ಬೊಂಬೆಯನ್ನ ಮುಂದೆ ಇಟ್ಕೊಂಡು ಕಾನ್ಸಂಟ್ರೇಷನ್ ಸಲುವಾಗಿ ಭಜನೆಗಳನ್ನ ಆರಂಭ ಮಾಡಿದ್ರು. ಭಜನೆಗಳನ್ನು ಆರಂಭ ಮಾಡಿದ ಸಮಯದಲ್ಲಿ ಅವರು ದೇವರೊಟ್ಟಿಗೆ ಕನೆಕ್ಟ್ ಆಗ್ಲಿಲ್ಲ, ಆದ್ರೆ ಕಾನ್ಸಂಟ್ರೇಷನ್ ಎನ್ನುವಂಥದ್ದು ಅವರಿಗೆ ಬಂತು. ಒಂದು ಬೊಂಬೆ ಮುಂದಿಟ್ಕೊಂಡು ಭಜನೆಗಳನ್ನ ಪ್ರಾರಂಭ ಮಾಡಿದ್ರು. ಅದರಿಂದಲೂ ಕೂಡ ದೇವರು ಅವರಿಗೆ ಒಲಿಯಲೇ ಇಲ್ಲ. ಅವಾಗ ಬ್ರಾಹ್ಮಣೋತ್ತಮರು ಒಂದು ವೇದಗಳನ್ನ ಬರೆಯುವಂತ ಸಮಯದಲ್ಲಿ ಶ್ಲೋಕಗಳನ್ನು ಬರೆದ್ರು. ಆ ಯಜುರ್ವೇದ ಶ್ಲೋಕಗಳಲ್ಲಿ ನಾವು ದೇವರನ್ನ ಹುಡುಕಿಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ನಾವು ನೋಡ್ತೀವಿ, ಇಲ್ಲಿಂದ ಬೆಂಗಳೂರಿಗೆ ಎಷ್ಟು ದೂರ ಇದೆ ಎಂಬುದಾಗಿ ನಮಗೆ ಗೊತ್ತಿದೆ.
ಇಲ್ಲಿಂದ ಅಮೆರಿಕಕ್ಕೆ ಎಷ್ಟು ದೂರ ಎಂಬುದಾಗಿ ಗೊತ್ತಿದೆ ಮನುಷ್ಯರಿಗೆ, ಹೇಳ್ತಾರೆ ಜ್ಞಾನದ ಮೂಲಕವಾಗಿ. ಇಲ್ಲಿಂದ ಚಂದ್ರನಿಗೂ ಸೂರ್ಯನಿಗೂ ನಕ್ಷತ್ರಗಳಿಗೆ ಎಷ್ಟು ದೂರ ಇದೆ ಎಂಬುದಾಗಿ ಕೇಳಿದ್ರು ಹೇಳ್ತಾನೆ. ಆದರೆ ಮನುಷ್ಯನಿಗೆ, ಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ ಕೇಳ್ರಿ, ನಿನಗೂ ಮತ್ತು ದೇವರಿಗೂ ಎಷ್ಟು ದೂರ ಇದೆ ಅಂತ ಹೇಳಿದ್ರೆ ಲೆಕ್ಕ ಹಾಕಕ್ಕಾಗುತ್ತಾ? ಆಗುತ್ತಿಲ್ಲ. ಆತನು ಅನಂತನು, ಆತನು ಎಷ್ಟೋ ದೂರದಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕಿನಲ್ಲಿ ಸ್ವರ್ಗದಲ್ಲಿ ವಾಸಿಸುವಂತ ಆತನೇ ಇಳಿದು ಬರಬೇಕು ಹೊರತಾಗಿ ನಾವು ಆತನನ್ನ ಸಮೀಪಿಸುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಕನ್ಕ್ಲೂಷನ್ಗೆ ಬಂದಂತ ಸಮಯದಲ್ಲಿ ಪ್ರಿಯರೇ, ಆ ಒಂದು ಸಮಯದಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 4ನೇ ವಚನದ ಪ್ರಕಾರವಾಗಿ ಈ ಬ್ರಾಹ್ಮಣೋತ್ತಮರು, ಆಚಾರ್ಯಗಳು ಬರೆದ್ರು ಋಗ್ವೇದದಲ್ಲಿ ಏನೆಂಬುದಾಗಿ ಅಂದ್ರೆ, ಓಂ ಶ್ರೀ ಬ್ರಹ್ಮಪುತ್ರಾಯೋ ನಮಃ. ಹಲ್ಲೆಲೂಯಾ. ಆ ಬ್ರಹ್ಮ ಸೃಷ್ಟಿಕರ್ತನೇ ಮಗನ ಅವತಾರ, ವಾಕ್ಯದ ಅವತಾರ ಎತ್ತಿ ಈ ಲೋಕಕ್ಕೆ ಇಳಿದು ಬರಬೇಕು. ಓಂ ಶ್ರೀ ಕನ್ಯ ಸುತಾಯೋ ನಮಃ ಅಂದ್ರೆ ಕನ್ನಿಕೆಯ ಹೊಟ್ಟೆಯಲ್ಲಿ ಆತನು ಜನಿಸಿ ಈ ಲೋಕಕ್ಕೆ ಬರಬೇಕು. ಓಂ ಶ್ರೀ ದರಿದ್ರ ನಾರಾಯಣೋ ನಮಃ. ದರಿದ್ರ ಅಂದ್ರೆ ಕೆಳಗಡೆ ಇರುವಂತ ಆತನು, ನಾರಾಯಣ ಅಂದ್ರೆ ಮೇಲ್ಗಡೆ ಇರುವಂತ ಆತನು. ಆ ನಾರಾಯಣನೇ ಕೆಳಗಡೆ ಇಳಿದು ಬರಬೇಕು ಹೊರತಾಗಿ ನಾವು ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ನಾರಾಯಣನೇ, ಆ ದೇವರೇ ತನ್ನ ಸಿಂಹಾಸನವನ್ನ ಬಿಟ್ಟು ಈ ಭೂಲೋಕಕ್ಕೆ ಇಳಿದು ಬರಬೇಕು ಅಂತೇಳಿ ಬ್ರಾಹ್ಮಣರು ಹೇಳಿದ್ರು ಪ್ರಿಯರೇ. ಆಮೇಲೆ ಅವರು ಹೇಳಿದ್ರು ಓಂ ಶ್ರೀ ವೃಕ್ಷ ಶೀಲಾಯೋ ನಮಃ. ಅಂದ್ರೆ ವೃಕ್ಷ ಅಂದ್ರೆ ಮರ, ಕಟಕರು ಕಟ್ ಮಾಡ್ತಾ ಇರ್ತಾರಲ್ಲ ಮಾಂಸವನ್ನ, ಅಂತ ಒಂದು ಮರಕ್ಕೆ ಆತನು ಕೂಡ ಯಜ್ಞವಾಗಿ ತನ್ನ ದೇಹವನ್ನ ಸಮರ್ಪಿಸಬೇಕು ಎಲ್ಲ ಮನುಷ್ಯರ ಪಾಪಗಳಿಗಂತೇಳಿ ಅವರು ಬರೆದಿಟ್ರು ಪ್ರಿಯರೇ. ಅಷ್ಟೇ ಬರಲಿಲ್ಲ, ಓಂ ಶ್ರೀ ಮೃತ್ಯುಂಜಯಾಯೋ ನಮಃ. ಕೇವಲ ಮರಣವನ್ನ ಅಪ್ಪುವುದು ಮಾತ್ರವಲ್ಲ, ತನ್ನ ರಕ್ತವನ್ನು ಸುರಿಸುವಂತದ್ದು ಮಾತ್ರವಲ್ಲ, ಆ ಮರಣವನ್ನ ರುಚಿ ನೋಡಿ ಪುನಃ ಮರಣವನ್ನ ಸೋಲಿಸಿ ಓಡಿಸಿ ಆತನು ಎದ್ದು ಬರಬೇಕು ಅಂತೇಳಿ ಬರೆದಿಟ್ರು. ಈ ಎಲ್ಲಾ ಲಕ್ಷಣಗಳು ಯಾರಲ್ಲಿ ಇದ್ದಾವೋ ಅವರೇ ದೇವರು, ಆತನೇ ಸೃಷ್ಟಿಕರ್ತ ಎಂಬುದಾಗಿ ಕನ್ಕ್ಲೂಷನ್ ಕೊಟ್ಟರು ಪ್ರಿಯರೇ. ಬ್ರಾಹ್ಮಣೋತ್ತಮರು ಎಷ್ಟೋ ವರ್ಷಗಳಿಂದ ಬರೆದಿರ್ತಕ್ಕಂಥ ಆ ಲಿಪಿ ವೇದ ಗ್ರಂಥಗಳು ನಾವು ನೋಡ್ತಾ ಇದ್ದೀವಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಕಾಲವು ಪರಿಪೂರ್ಣವಾದಾಗ ಆ ದೇವರೇ ಈ ಭೂಲೋಕಕ್ಕೆ ಇಳಿದು ಬಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡುವಂತಹವರು ಕ್ರೈಸ್ತರೇ ಆಗಲಿ ಕ್ರೈಸ್ತರೇತರೇ ಆಗಲಿ ಪೂರ್ಣ ಮನಸ್ಸಿನಿಂದ ಪೂರ್ಣ ಭಕ್ತಿಯಿಂದ ಯಾರು ನೀನು ಮಾತ್ರ ಶ್ರೇಷ್ಠ, ನೀನು ಒಬ್ಬನೇ ದೇವರು ಅಂತೇಳಿ ಯಾರು ಹೇಳ್ತಾರೋ ಆ ದೇವರು ಪಕ್ಷಪಾತಿ ಅಲ್ಲ. ಭಾರತದವರಿಗೂ ಕಾಣಿಸಿಕೊಳ್ತಾನೆ, ಇಂಗ್ಲೆಂಡ್ನವರಿಗೂ ಕಾಣಿಸಿಕೊಳ್ತಾನೆ, ಅಮೆರಿಕದವರಿಗೂ ಕೂಡ ಆತನು ಏಕಕಾಲಕ್ಕೆ ಕಾಣಿಸಿಕೊಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 4ನೇ ವಚನ ಒಂದು ಸಾರಿ ನಾವು ಓದೋಣ, ವಾಕ್ಯದ ಒಳಗಡೆ ಹೋಗೋಣ ನಾವು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿ ಕೊಟ್ಟನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರೇ ಮಗನ ಅವತಾರವಾಗಿ ಈ ಲೋಕಕ್ಕೆ ಏನ್ ಮಾಡಿದಂತೆ ಬಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬ್ರಾಹ್ಮಣರು ಬರೆದಿರುವಂತದ್ದು ಭಾರತದಲ್ಲಿ, ಅದು ನೆರವೇರಿರುವಂತದ್ದು ಇಸ್ರಾಯೇಲ್ ದೇಶ. ಯಾಕೆ ಇಸ್ರಾಯೇಲ್ ದೇಶವನ್ನೇ ದೇವರು ಆರಿಸಿಕೊಂಡ್ರು? ಅದು ಭೂಮಧ್ಯ ಕೇಂದ್ರ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಾಲವು ಪರಿಪೂರ್ಣವಾದಾಗ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಒಂದು ಸಮಯದಲ್ಲಿ ಕಾಲ, ದೇವರು ನಿಯಮಿಸಿದಂತ ಒಂದು ಸಮಯ ಪರಿಪೂರ್ಣವಾಯಿತು. ಪರಿಪೂರ್ಣವಾಯಿತು ಅಂದ್ರೆ ಆ ಸಮಯದಲ್ಲಿ ಆ ಇಸ್ರಾಯೇಲ್ ದೇಶವನ್ನ, ಇಡೀ ಪ್ರಪಂಚವನ್ನ ರೋಮನ್ ಚಕ್ರವರ್ತಿಗಳು ಆಳ್ತಾ ಇದ್ರು. ದೇವರ ವಾಕ್ಯದಲ್ಲಿದೆ, ಔಗುಸ್ತ ರಾಜನ ಕಾಲದಲ್ಲಿ, ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಜೂಲಿಯಸ್ ಸೀಸರ್ನ ಮೊಮ್ಮಗ. ಬೈಬಲ್ ಸುಳ್ಳಿನ ಕಂತೆ ಅಲ್ಲ, ಇದು ಚರಿತ್ರಾತ್ಮಕವಾಗಿ ದೃಢವಾಗಿರ್ತಕ್ಕಂಥ ಸತ್ಯವೇದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಔಗುಸ್ತ ರಾಜನ ಕಾಲದಲ್ಲಿ, ರೋಮನ್ ಚಕ್ರವರ್ತಿ ಆಗಿರ್ತಕ್ಕಂಥ ಔಗುಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಹೊರಟು ಬಂದಿರತಕ್ಕಂತ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಅದುವೇ ಶ್ರೇಷ್ಠ ಕಾಲ, ಅದುವೇ ದೇವರು ಏರ್ಪಡಿಸಿದಂತ ಒಂದು ಸುಕಾಲವಾಗಿತ್ತು ಪ್ರಿಯರೇ. ಯಾಕಂದ್ರೆ ಆ ರೋಮನ್ ಸಾಮ್ರಾಜ್ಯದ ಕಡೆಗೆ ಇಡೀ ಭಾರತ, ಇಡೀ ಪ್ರಪಂಚದ ಎಲ್ಲಾ ರಸ್ತೆ ಮಾರ್ಗಗಳು ಎಲ್ಲಿ ಕನೆಕ್ಟ್ ಆಗ್ತಾ ಇದ್ವು? ರೋಮನ್, ಆ ರೋಮ್ ಸಾಮ್ರಾಜ್ಯಕ್ಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಒಂದು ಯಾವಾಗ್ಲೂ ನಾವು ನೆಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅಥವಾ ಚರಿತ್ರೆ ಪುಸ್ತಕಗಳನ್ನ ನೋಡ್ತಾ ಇರ್ಬೇಕಾದ್ರೆ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಹೇಳಿರುತ್ತೆ. ಅಂದ್ರೆ ಎಲ್ಲಾ ದಾರಿಗಳು ರೋಮ್ ಕಡೆಗೆ ಹೋಗುತ್ತವೆ. ಅಂದ್ರೆ ಇಡೀ ಪ್ರಪಂಚದ ಚಕ್ರಾಧಿಪತ್ಯವನ್ನ ವಹಿಸಿರುವಂತ ದೇಶ ಆ ಕಾಲದಲ್ಲಿ ಯಾವುದಾಗಿತ್ತು ಪ್ರಿಯರೇ? ಆ ಒಂದು ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ ಆಗಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ವೇಳೆ ಭಾರತದ ಕೇರಳದಾಗ ಆದ್ರಪ್ಪ ಅಂದ್ರ ಇಲ್ಲಿಂದ ಈ ಭಾರತದಾಗ ಹರಡಕ್ಕೆ ಏನಾಗತ್ತ? ಎಷ್ಟೋ ವರ್ಷಗಳು ಬೇಕಾಗತ್ತ. ಹಲ್ಲೆಲೂಯಾ. ಅಲ್ಲಿ ಎಲ್ಲಿ ದೇವ್ರು ಎಲ್ಲಿ ಜನಿಸಿ ಬಂದ, ಎಲ್ಲಿಯಿಂದ ಟೋಟಲಿ ಭೂಲೋಕ ಸರೌಂಡಿಂಗ್ ಜನರು ಎಲ್ಲರೂ ಕೂಡ ಆ ಒಂದು ನಗರಕ್ಕೆ ಭೇಟಿ ಕೊಡ್ತಾ ಇದ್ರು. ಆ ಒಂದು ಲೋಕದಲ್ಲಿಯೇ, ಆ ಒಂದು ಸ್ಥಳದಲ್ಲಿಯೇ ದೇವ್ರು ಏನ್ ಮಾಡಿದ ಪ್ರಿಯರೇ? ಹೊರಟು ಬಂದ. ಹಲ್ಲೆಲೂಯಾ. ಇನ್ನೂ ಕೂಡ ನಾವು ವಾಕ್ಯದ ಕಡೆಗೆ ಹೋಗಿಲ್ಲ. ಅಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವ್ರು ಏನ್ ಮಾಡಿದ? ಮಗನ ಅವತಾರವೆತ್ತಿ ಈ ಲೋಕಕ್ಕೆ ಹೊರಟು ಬಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಸ್, ನಮ್ಮ ಬ್ರಾಹ್ಮಣೋತ್ತಮರು ಬರೆದಿರ್ತಕ್ಕಂಥ ವೇದಗಳಲ್ಲಿ ಅವರ ಆಸೆಯನ್ನ ಈಡೇರಿಸಿದಂತವರು, ಕನ್ಯೆಯ ಹೊಟ್ಟೆಯಲ್ಲಿ ಜನಿಸಿ ಬಂದಂತವರು ಬೇರೆ ಯಾರಾದ್ರೂ ಇದ್ದಾರಾ? ಯಾರು ಕೂಡ ಇಲ್ಲ. ಆತನು ಶ್ರೇಷ್ಠನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಮಾತ್ರ ಹಾಗೆ ಮಾಡಿರುವಂತದ್ದು. ಅದೇ ರೀತಿಯಾಗಿ ಆ ವೇದಗಳನ್ನ ಪರಿಪೂರ್ಣವಾಗಿ ನೆರವೇರಿಸಿರುವಂತದ್ದು ಪ್ರಿಯರೇ.